ತುಂಬ ಪ್ರೀತಿಸೋ ವ್ಯಕ್ತಿ ನಿಮ್ಮನ್ನ ಸಡನ್ಲಿ ಇಷ್ಟು ವರ್ಷ ತುಂಬ ಚೆನ್ನಾಗಿ ಜೋಪಾನವಾಗಿ ಪ್ರೀತಿ ಮಾಡಿದ ವ್ಯಕ್ತಿ ಸಡನ್ಲಿ ಬೇಡ ಅಂತ ರಿಜೆಕ್ಟ್ ಮಾಡಿದ್ರೆ, ಸೊ ಅವಾಗ ಮತ್ತೆ ನೀವು ಅವ್ರ ಹಿಂದೆ ಹೋಗ್ಲಿಕ್ಕೆ ಹೋಗಬೇಡಿ. ಸೊ ಯಾಕೆ ಹೋಗಬಾರ್ದು ಅನ್ನೋದಕ್ಕೆ ಇಲ್ಲಿ ನಿಮಗೆ 4 ಟಿಪ್ಸ್ ಮೇಜರ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾಕೆ ಅವರಿಂದ ಮತ್ತೆ ಹೋಗಬಾರ್ದು ಅಂತ ಹೇಳಿದ್ರೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಯಾಕಂದರೆ ಇಷ್ಟು ವರ್ಷದ ರಿಲೇಷನ್ಶಿಪ್ ಇರುತ್ತೆ, ಏನೋ ಒಂದು ಕಾರಣಕ್ಕೆ ಬಿಡು ಕೋಪದಲ್ಲಿ ಅಂದಿರ್ತಾರೆ ಅಂದ್ಕೊಂಡು ಮತ್ತೆ ಮತ್ತೆ ಅವರಿಗೆ ಸರಿಪಡಿಸ್ಲಿಕ್ಕೆ ಮತ್ತೆ ಅವ್ರ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡ್ತೀರಿ. ಆ ವ್ಯಕ್ತಿ ಸೀರಿಯಸ್ ಆಗಿ ಹೇಳಿರ್ತಾನೆ, ಆವಾಗ ನಿಮಗೆ ತುಂಬ ಹರ್ಟ್ ಆಗುತ್ತೆ. ಹರ್ಟ್ ಆದಾಗ ನಿಮಗೆ ಅದನ್ನು ತಡ್ಕೊಳ್ಳೋವಂಥ ಶಕ್ತಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ತುಂಬ ನಿಮಗೆ ಹೆಂಗೆ ಅಂದರೆ, ಪ್ರಪಂಚನೇ ಅವ್ರು ಅನ್ಕೊಂಡಿರ್ತೀರಿ, ಪ್ರಪಂಚದಲ್ಲಿ ಇನ್ಯಾವುದು ಮುಖ್ಯ ಅಲ್ಲ ಅಂತ ಅನ್ಕೊಂಡಿದ್ರಿ. ಬಟ್ ಆ ವ್ಯಕ್ತಿ ಹಾಗಂದಾಗ ನಿಮಗೆ ನೀವೇ ಕುಸಿದು ಬೀಳುವಂಥ ಸಾಧ್ಯತೆ ಇರೋದೆ. ಸ್ಟ್ರೆಸ್ ಜಾಸ್ತಿ ಆಗಿ ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತೀರಿ. ಸೊ ಹಂಗಾಗಿ ಆ ಸ್ಟ್ರೆಸ್ ಇರೋದ್ರಿಂದ ನಿಮಗೆ ನಿಜವಾಗ್ಲೂ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಎರಡೂ ಹಾಳಾಗಿ ಹೋಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮನ್ನು ಬಳಸ್ಕೊಳ್ಳೋ ಸಾಧ್ಯತೆ ತುಂಬ ಇದೆ. ಯಾವಾಗ ನೀವು ಬೇಡ ಅಂದಮೇಲೆ ಮತ್ತೆ ಮತ್ತೆ ಹೋಗ್ತೀರಿ, ನಿಮ್ಮ ವೀಕ್ನೆಸ್ ಗೊತ್ತಾಗುತ್ತೆ. ಇವ್ರಿಗೆ ಗತಿ ಇಲ್ಲ, ನಮ್ಮನ್ನು ಬಿಟ್ಟರೆ ನಮ್ಮ ಹಿಂದೆ ಬಂದೇ ಬರ್ತಾರೆ, ಇವರನ್ನು ನಾವು ಬಳಸ್ಕೊಳ್ಬೇಕು ಅನ್ನೋ ಲೆವೆಲಿಗೆ ಅವ್ರು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ ವ್ಯಕ್ತಿಗೆ ಲೈಕ್ ನೀವು ತುಂಬ ಸರ್ವಸ್ವವಿದ್ರಿ, ಇವತ್ತು ಬೇಡ ಅಂದಮೇಲೆ ಮತ್ತೆ ಅವ್ರ ಹಿಂದೆ ಹೋದಾಗ ಲೈಕ್ ಹೆಂಗೆ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ, ನಿಮ್ಮಿಂದ ಎಲ್ಲ ಮಾಡಿಸ್ಕೊಂಡು ಕೊನೆಗೆ ಲೈಕ್ ಈ ಕಬ್ಬು ಬರುತ್ತೆ ನೋಡಿ, ಆ ಗಾಣಕ್ಕೆ ಹಾಕಿದ್ಮೇಲೆ ಸಿಪ್ಪೆ ಬರುತ್ತಲ್ಲ, ಆಸ್ ಲೈಕ್ ದಟ್ ಓನ್ಲಿ. ಸೊ ಆ ಥರ ಫೀಲ್ ಮಾಡಿಬಿಡ್ತಾರೆ. ಸೊ ನಿಮ್ಮನ್ನು ಬಳಸ್ಕೊಳ್ತಾರೆ 101%. ಸೊ ನೆಕ್ಸ್ಟ್ ಅವ್ರ ಹಿಂದೆ ಹೋಗಲೇಬೇಡಿ. ನೆಕ್ಸ್ಟ್ ಬಂದು ಟೈಮ್ ಪ್ಲಸ್ ಎನರ್ಜಿ ಎರಡೂ ವೇಸ್ಟ್ ಆಗುತ್ತೆ. ಯಾವ ವ್ಯಕ್ತಿ ಹಿಂದೆ ನೀವು ಹೋಗ್ತೀರಿ, ಬೇಡ ಅಂತ ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಅವ್ರ ಹಿಂದೆ ಮತ್ತೆ ಅವರಿಗೆ ನಾವು ಸರಿಪಡಿಸೋದು, ಮತ್ತೆ ಅವ್ರಿಗೆ ಕನ್ವಿನ್ಸ್ ಮಾಡೋದು, ದರ್ ಇಸ್ ನೋ ಯೂಸ್. ನೀವು ಕಲ್ ಮೇಲೆ ನೀರು ಹಾಕಿದ ಲೆಕ್ಕಾಚಾರ, ಕಲ್ ಮೇಲೆ ಎಷ್ಟೇ ನೀರು ಹಾಕಿದ್ರು ಹಿಂಕೊಳ್ಳಲ್ಲ. ಸೊ ನಮ್ಮದೇ ಸಮಯ ವೇಸ್ಟು, ನಮ್ಮದೇ ಎನರ್ಜಿ ವೇಸ್ಟು. ಸೊ ಐ ಥಿಂಕ್ ಸುಮ್ಮನಾಗೋದು ಒಳ್ಳೆಯದು. ಆ್ಯಂಡ್ ಬೇಡ ಅಂತಂದಮೇಲೆ ನಮ್ಮ ಲೈಫ್ನ ನೋಡ್ಕೊಳ್ಳೋದು ತುಂಬ ಉತ್ತಮವಾಗಿರ್ತಕ್ಕಂಥ ಲೈಕ್ ನಮಗೆ ಬೆಸ್ಟ್ ಅದು ಹೆಲ್ತಿಗೆ. ಏನಕ್ಕೆ ಅಂತ ಹೇಳಿದ್ರೆ, ಬೇಡ ಅಂತ ಅವ್ರು ಹೇಳಿದ ಮೇಲೆ ನಮ್ಮ ಸಮಯ ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ, ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಅದಕ್ಕೆ ನಮಗೋಸ್ಕರ ನಾವು ನಮ್ಮ ಸಮಯನ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ಬೇಕು. ಇದು ಒನ್ ಆಫ್ ದ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಲಾಸ್ಟ್ ಪಾಯಿಂಟ್, ನೀವು ಕಾಮಿಡಿ ಪೀಸ್ ಆಗಿ ಉಳಿದು ಬಿಡ್ತೀರಿ. ಪದೇ ಅವ್ರು ಬೇಡ ಅಂದಮೇಲೆ ಹಿಂದೆ ಹೋಗ್ತೀರಿ, ಬೇಡ ಅಂದಮೇಲೆ ಹಿಂದೆ ಹೋಗ್ತೀರಿ ಅಂತ ಹೇಳಿದ್ರೆ ನಿಮ್ಮನ್ನು ಕಾಮಿಡಿಯಾಗಿ ನೋಡ್ತಿರ್ತಾರೆ. ಸೊ ಜೋಕರ್ ಲೆಕ್ಕಕ್ಕೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಪ್ರಿಯಾರಿಟಿ ನೀವಿದ್ರಿ, ಈಗ ಜೋಕರು ನೀವೇ ಆಗ್ತೀರಿ. ಸೊ ಯಾವಾಗ ಬೇಡ ಹೊಟ್ಟೆ ತುಂಬಿದ್ಮೇಲೆ ಹೆಂಗೆ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇವ್ರಿಗೆ ಅವಶ್ಯಕತೆ ಮುಗಿದ್ಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ, ಆಸ್ ಲೈಕ್ ದಟ್ ಓನ್ಲಿ. ಸೊ ನೆಕ್ಸ್ಟು ರೆಸ್ಪೆಕ್ಟ್ ಇನ್ನೂ ತುಂಬ ಡೌನ್ ಆಗ್ತಾ ಬರುತ್ತೆ ನಿಮ್ಮದು. ಈಗ ಸ್ವಲ್ಪ ಏನೋ ಉಳಿದಿದೆ, ಇನ್ನೂ ಹಿಂದೆ ಹೋದರೆ ಬಾಯಿಂದ ಹೇಳೋರು ಆಮೇಲೆ ಇನ್ನೇನೋ ತಗೊಳ್ತಾರೆ, ನನ್ನ ಹಿಂದೆ ಬರಬೇಡ ಹೋಗು ಅಂತ ಹೊಡಿಲಿಕ್ಕೆ. ಸೊ ಲೈಕ್ ಆ ರೆಸ್ಪೆಕ್ಟ್ನ ಕಳ್ಕೊಂಡ್ಬಿಡ್ಬೇಡಿ. ಮನುಷ್ಯನಿಗೆ ರೆಸ್ಪೆಕ್ಟ್ ತುಂಬ ಮುಖ್ಯ ಇದೆ. ಸೊ ಆ ಕಾರಣಕ್ಕೆ ರೆಸ್ಪೆಕ್ಟ್ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಂದು ಯೋಚನೆ ಅಂತ ನಾನು ಹೇಳಿಕ್ಕೆ ಹೋಗ್ತಿದ್ದೀನಿ. ಓಕೆ, ಇದಿಷ್ಟು ಕೂಡ ನಾನು ಬೇಡ ಅಂತಂದಮೇಲೆ ಅವ್ರ ಹಿಂದೆ ಹೋಗಬಾರ್ದು ಅನ್ನೋದಕ್ಕೆ ನಿಮಗೆ ರಿಯಾಲಿಟಿ ಅರ್ಥ ಮಾಡ್ಸೋಕ್ಕೆ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.